ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೆದಿದ್ದು ಆರೋಪಿಗಳನ್ನ ಶೋಧ ನಡೆಸ್ತಾ ಇದ್ದಾರೆ. ಮನೆ ಕೆಲಸದವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯಾವ ರೀತಿಯಾದರೂ ಮಾಹಿತಿ ಲೀಕ್ ಆಗಿರಬಹುದು. ಈ ತರದ ಸಿಚುಯೇಷನ್ಸ್ ಬಂದಾಗ ಖಂಡಿತ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ನಟ ಅನ್ನೋದಕ್ಕಿಂತ ಶ್ರೀಮಂತ ನಟ ಅಂತ ಹೇಳಿ ಅವರ ಮನೆ ಕೆಲಸದವರಾಗಿರಬಹುದು ಅಥವಾ ಅವರ ಅಕ್ಕಪಕ್ಕದಲ್ಲಿ ಯಾರು ಆತ್ಮೀಯರಿದ್ರು ಎಲ್ಲರಿಗೂ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾರೆ. ಜೊತೆಗೆ ಸಿಸಿ ಕ್ಯಾಮೆರಾಗಳ ವಿಜುವಲ್ಸ್ ಅನ್ನ ಇಟ್ಕೊಂಡು ಯಾರು ಆ ಖದೀಮರು ಅನ್ನೋ ಪತ್ತೆಗೂ ಕೂಡ ಮುಂದಾಗೋ ಸಾಧ್ಯತೆಗಳಿದೆ. ಸೊ ನಿನ್ನೆ ಮಧ್ಯರಾತ್ರಿ 2:30ಕ್ಕೆ ಆಗಿರುವಂತಹ ಘಟನೆ. ಸದ್ಯ ಕುತ್ತಿಗೆ ಕೈಕಾಲು ಭಾಗಕ್ಕೂ ಕೂಡ ಚಾಕುವಿನಿಂದ ಇರಿತ ಆಗಿದೆ ಅಂತ ಹೇಳಿ ಅವ್ರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಲಾಯಿತು. ಸೊ ನ್ಯೂರೋ ಸರ್ಜರಿ ಕೂಡ ಮುಕ್ತಾಯವಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಆಗಿದೆ, ಮನೆ ಮುಂದೆನೆ ಚಾಕು ಇರಿತಕ್ಕೊಳಗಾಗಿದ್ದಾರೆ ಅನ್ನೋ ಒಂದು ಶಾಕಿಂಗ್ ವಿಚಾರ ಬೆಳ್ಳಂಬೆಳಗ್ಗೆ ಗೊತ್ತಾಗಿರೋದು. ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಲಾಗಿದೆ. ಸದ್ಯ ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್? ಒಂದರಲ್ಲಿ ಗಮನಿಸಬೇಕಾಗುತ್ತೆ ಪವಿತ್ರ, ಏನಂತಂದ್ರೆ ಒಂದೊಂದ್ ಕಡೆ ಇದು ಚಾಕು ಇರಿತ ಆಗಿ ಆತನ ಗಂಭೀರ ಗಾಯ ನಿಜ ಆದ್ರೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಈ ಒಂದು ಇರಿತ ಕಾರಣವಾಗ್ತಿರೋದು. ಯಾಕೆಂದ್ರೆ ಒಂದೊಂದು ಬಾರಿ ಒಂದೊಂದು ಹೇಳಿಕೆಗಳು ಬರ್ತಾ ಇರೋದನ್ನ ಗಮನಿಸಬೇಕಾಗುತ್ತೆ ಪವಿತ್ರ. ಯಾಕೆಂದ್ರೆ ಫಸ್ಟ್ ಮನೆ ಕಳ್ತನಕ್ಕೆ ಬಂದಂತ ವ್ಯಕ್ತಿ ಸೈಫ್ ಅಲಿ ಖಾನ್ ಎಚ್ಚರಗೊಂಡು ಅದನ್ನ ಏನು ತಪ್ಪಿಸ್ಕೊಳ್ಳೋದಕ್ಕೆ ಚಾಕು ಇರ್ತ ಅಂತ ಒಂದ್ಸಲ ಬಂದ್ರೆ, ಮತ್ತೊಂದ್ಸರಿ ಏನು ಮಧ್ಯರಾತ್ರಿ ಮನೆಗೊಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ಮನೆ ಕೆಲಸದ ಜಗಳ ಆಡ್ತಿದ್ದಾನೆ. ಸೊ ಆತ ಆ ಜಗಳ ಆಡೋ ಮಧ್ಯದಲ್ಲಿ ಸೈಫ್ ಅಲಿ ಖಾನ್ ಬಂದಂತ ಸಂದರ್ಭದಲ್ಲಿ ಏನು ಆತನಿಗೆ ಚಾಕು ಇರ್ತಾ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ಬಟ್ ಯಾವುದು ಕಳ್ತನಕ್ಕೆ ಬಂದಿದ್ನ ಅಥವಾ ಏನಾದ್ರು ಮನೆ ಏನಕ್ಕಾದ್ರೂ ಬೇರೆ ಉದ್ದೇಶಕ್ಕೆ ಬಂದಿದ್ನ ಅನ್ನೋದು ಗೊತ್ತಾಗ್ತಿಲ್ಲ. ಅಂದ್ರೆ ಹೈ ಸೆಕ್ಯೂರಿಟಿ ಇರುವಂತ ಮನೆ ಇದೆ ಆಕ್ಚುಲಿ. ಸೊ ಅಷ್ಟು ಹೈ ಸೆಕ್ಯೂರಿಟಿ ಇರುವಂತ ಮನೆಗೆ ಕಳ್ತನ ಮಾಡಕ್ ಬರುತ್ತೆ ಅನ್ನೋದು ಕೂಡ ಒಂದಷ್ಟು ವಾಸ್ತವಕ್ಕೆ ತುಂಬಾ ದೂರ ನಿಂತ್ಕೋತು ವಿಚಾರಗಳು. ಸೊ ಹಾಗಾಗಿ ಯಾವ ವಿಚಾರ ಇರಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಆ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಟ್ ಅದೇನೇ ಆಗ್ಲಿ, ರಾತ್ರಿ ಸರಿಸುಮಾರು 2:30ಕ್ಕೆ ಏನು ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತಾ ಇರೋದು. ಸುಮಾರು 6 ಕಡೆಗೆ ಆತನ ಮೇಲೆ ಇರಿತಾಗಿದೆ. ಅದರಲ್ಲೂ ಕೂಡ 2 ಕಡೆ ತುಂಬಾ ಗಂಭೀರ ಕೂಡ ಗಾಯವಾಗಿದೆ ಎನ್ನಲಾಗ್ತದೆ. ಬೆನ್ನು ಉರಿ ಏನ್ ಬರುತ್ತೆ ಆ ಪಾರ್ಟಿ ಕೂಡ ಅದು ಚಾಕು ಇರಿತಾಗಿರೋದ್ರಿಂದ ಸ್ವಲ್ಪ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಬಟ್ ಡಾಕ್ಟರ್ ಈಗ ಔಟ್ ಆಫ್ ಡೇಂಜರ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೂ ಕೂಡ ಸಾಕಷ್ಟು ಅವರಿಗೆ ರೆಸ್ಟ್ ಬೇಕಾಗುತ್ತೆ, ಸಾಕಷ್ಟು ಇನ್ನು ಅವರು ರಿಕವರಿಗೆ ತುಂಬಾ ಟೈಮ್ ಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನ ಈ ವ್ಯಕ್ತಿಯ ಕುರಿತಂತೆ ಏನಾಗಿದೆ, ಯಾಕೆ ಈ ತರ ಆಗಿದೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಒಂದು ತನಿಖೆ ಕೂಡ ಆಗ್ತಾ ಇರುವಂತದ್ದು ಪವಿತ್ರ. ಎಸ್ ಯತೀಶ್, ನೀವೇ ಹೇಳಿದ್ರಿ ಈಗ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಈ ಒಂದು ಹಲ್ಲೆಯ ಹಿಂದೆ ಬೇರೆ ಯಾರ್ದಾದ್ರೂ ಕೈವಾಡ ಇರಬಹುದಾ ಅಂತ. ಇನ್ನೊಂದು ವಿಚಾರ ಹೇಳಿದ್ರೆ ಹೈ ಸೆಕ್ಯೂರಿಟಿ ಇರುವಂತಹ ಅವರದ್ದು ಫ್ಲಾಟ್ ಅದು ಅಂತ. ಈಗ ಯಾರೇ ನಟ ಆಗ್ಲಿ ರಾಜಕಾರಣಿಗಳಾಗ್ಲಿ ಹೈ ಸೆಕ್ಯೂರಿಟಿ ಖಂಡಿತ ಇರುತ್ತೆ. CCTV ಇಲ್ಲ ಅಂದ್ರೂ ಒಂದು 10ರಿಂದ 15 CC ಕ್ಯಾಮೆರಾಗಳಿರುತ್ತೆ. ಇಷ್ಟಿದ್ದಾಗ್ಲೂ ಕಳ್ಳತನಕ್ಕೆ ಯಾರು ಮನ್ಸು ಮಾಡಲ್ಲ ಅಷ್ಟು ಈಸಿಯಾಗಿ ಅಂತ ನನಗೂ ಕೂಡ ಅನ್ಸುವಂಥದ್ದು. ಸೊ ಹಾಗಾಗಿ ಏನ್ ಹೇಳ್ತಾರೆ ವೈದ್ಯರು, ಏನ್ ಹೇಳ್ತಿದ್ದಾರೆ ಅಂತ? ಎಕ್ಸಾಕ್ಟ್ಲಿ ಅದೇ ಫೀಲ್ ಇರೋದು. ಯಾಕೆಂತಂದ್ರೆ ಒಬ್ಬ ಸ್ಟಾರ್ ಮನೆ, ಒಬ್ಬ ಸೂಪರ್ ಸ್ಟಾರ್ ಮನೆ ಅಂತಂದ್ರೆ ಅದು ಬಾಂಧದಲ್ಲಿರುವಂತ ಏರಿಯಾ, ಒನ್ ಆಫ್ ದ ಏನು ಸೋ ಕಾರ್ಡ್ ಅಂತ ಕರೀತಾರೆ ಆಕ್ಚುಲಿ ಹೈ ಸೆಕ್ಯೂರಿಟಿ ಇರುವಂತ ಏರಿಯಾ ಅದು ಬಾಂದ್ರಾ ಅಂತಂದಾಗ ಅಲ್ಲಿಗೆ ಕಳ್ತನ ಮಾಡಕ್ ಬರ್ತಾನೆ, ಅಲ್ಲಿಗೆ ಮಧ್ಯವರ್ತಿ ನುಗ್ತಾನೆ ಮನೆಗೆ ಅನ್ನೋದು ತುಂಬಾ ಒಂದು ನಂಬೋದಕ್ಕೆ ಕಷ್ಟವಾದಂತ ವಿಚಾರ. ಯಾಕೆಂತಂದ್ರೆ ಅವ್ರ ಕಾಂಪೌಂಡ್ಗಳು ಇರ್ಬೋದು, ಅವ್ರ ಗೇಟ್ ಇರ್ಬೋದು ಅಥವಾ ಅವರ ವ್ಯವಸ್ಥೆಗಳು ಇರ್ಬೋದು, ಎಲ್ಲದೂ ಕೂಡ ಹೈ ಆಗಿರುತ್ತೆ. ಇನ್ನ ನಿಮ್ಗೆ ಮನೆಯೊಳಗೆ ನುಗ್ಗೋದಕ್ಕೂ ಕೂಡ ಅಷ್ಟು ಸಾಧ್ಯ ಆಗೋದೇ ಇಲ್ಲ. ಸೆಕ್ಯೂರಿಟಿಗಳು ಇರ್ತಾರೆ ಮನೆಯಲ್ಲಿ, ಕೆಲಸ ಆಳುಗಳು ತುಂಬಾ ಜನ ಇರ್ತಾರೆ. ಸೊ ಇದೆಲ್ಲದೂ ಕೂಡ ನೋಡ್ಬೇಕಾಗುತ್ತೆ. ಬಟ್ ಇದೆಲ್ಲವನ್ನ ಮೀರಿ ಆತ ಬಂದಾಗಿದೆ. ಬಟ್ ಆತ ಬಂದಿದ್ದ ಜೊತೆ ಕಳ್ತನ ಮಾಡಕ್ ಬಂದಿದ್ನ ಅಥವಾ ಬೇರೆ ಉದ್ದೇಶ ಇತ್ತ ಅಥವಾ ಬೇರೆ ಏನಾದ್ರೂ ಅಲ್ಲಿ ಆಗಿದೆಯಾ ಅನ್ನೋದು ಒಂದಷ್ಟು ಏನು ಗೊಂದಲ ಇದೆ. ಅದೆಲ್ಲ ಒಂದಷ್ಟು ಏನು ತನಿಖೆ ನಡೀತಿರೋದು. ಆದ್ರೆ ಈಗ ಸೊ ಅಲ್ಲಿನ ಮುಂಬೈನ ಖಾಸಗಿ ಆಸ್ಪತ್ರೆ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದೆ ಡಾಕ್ಟರ್ ನೀರಜ್ ಉತ್ತಮನಿಯನ್ನವರು. ಅವರಿಗೆ ಏನು ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಿರೋದು. ಸದ್ಯ ಅವರ ಆರೋಗ್ಯದ ಚೇತರಿಕೆ ಕಂಡು ಬರ್ತದೆ ಅನ್ನೋ ಮಾತಾಡಿದ್ರೆ. ಅಂದ್ರೆ 2:30ಕ್ಕೆ ಅವ್ರ ಮೇಲೆ ಹಲ್ಲೆ ಆಗಿದೆ, 3:30ಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ರೆ ಸೈಫ್ಗೆ ಒಟ್ಟು 6 ಗಾಯ ಆಗಿದ್ದು, ಅದ್ರ 2 ಆಳವಾದ ಗಾಯ ಆಗಿದೆ ಅನ್ನೋ ಮಾಹಿತಿಯನ್ನ ಡಾಕ್ಟರ್ ಕೊಟ್ಟಿರೋದು. ಆದ್ರೆ ಒಂದು ಬೆನ್ನುಹುರಿ ಸಮೀಪ ಚಾಕು ಚುಚ್ಚಲಾಗಿದೆ. ಅದಕ್ಕೋಸ್ಕರ ನರಶಸ್ತ್ರ ಏನು ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ ಡಾಕ್ಟರ್ ನಿತಿನ್ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಜೊತೆಗೆ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಲೀಲಾ ಜೈನ್ ಕೂಡ ಜೊತೆಗೆ ಅಲ್ಲಿ ಬಂದಿರುವಂತದ್ದು. ಅರವಳಿಕೆ ತಜ್ಞೆ ಡಾಕ್ಟರ್ ನಿಶಾ ಗಾಂಧಿ ಕೂಡ ಈ ಒಂದು ಏನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಇಷ್ಟು ಜನ ಡಾಕ್ಟರ್ ತಂಡ
ಈಗ ಇನ್ನು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದೆ. ಸೊ ಡಾಕ್ಟರ್ ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಾಹಿತಿನ ಕೊಡಲಿದ್ದಾರೆ. ಹೇಗಿದೆ ಈ ಕಂಡೀಷನ್, ಹೇಗಿದೆ, ಏನಾಗ್ಬೋದು ಅದೆಲ್ಲದರೂ ಕೂಡ ಕಂಡೀಷನ್ ಸ್ವಲ್ಪ ಕೆಲವೇ ಸಮಯದಲ್ಲಿ ಕೊಡ್ತಾರೆ. ಪವಿತ್ರ, ಥ್ಯಾಂಕ್ ಯು ಯತೀಶ್.